ಶಿವಮೊಗ್ಗದಲ್ಲಿ ಅಕಾಲಿಕ ಮಳೆ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಧಾರಾಕಾರ ಮಳೆಗೆ ಕೋಡಿ ಬಿದ್ದಿದೆ ಮಲ್ಲಾಪುರ ಕೆರೆ. ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ನಗರದ ಗುಮಾಸ್ತ ಕಾಲೋನಿ ಇರಬಹುದು, ವಿದ್ಯಾನಗರ ಇರಬಹುದು, ಹಾಗೆಯೇ ದಾವಣಗೆರೆ ರಸ್ತೆಯ ಮನೆಗಳಿಗೆ ನೀರು ನುಗ್ಗಿದೆ. ಧಾರಾಕಾರವಾಗಿ ಅಕಾಲಿಕ ಮಳೆ ಸುರಿದಂತ ಪರಿಣಾಮ ಮಲ್ಲಾಪುರ ಕೆರೆ ಏನಿದೆ ಅದು ಕೋಡಿ ಬಿದ್ದುಬಿಟ್ಟಿದೆ. ನಗರದ ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ವಾಹನಗಳು ಜಲಾವೃತ ಆಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಗುಮಾಸ್ತ ಕಾಲೋನಿ ಮತ್ತೆ ವಿದ್ಯಾನಗರ, ದಾವಣಗೆರೆ ರಸ್ತೆಯ ಮನೆಗಳಿಗೆ ನೀರು ನುಗ್ಗಿ ಈ ಅವಾಂತರ ಸೃಷ್ಟಿಯಾಗಿರುವುದು, ಜನಜೀವನ ಅಸ್ತವ್ಯಸ್ತವಾಗಿರುವುದು. ನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಮನೆಗಳಲ್ಲಿ ಸ್ವಚ್ಛ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಿವಾಸಿಗಳು. ಮತ್ತೆ ಮಳೆ ಧಾರಾಕಾರವಾಗಿ ಅಕಾಲಿಕವಾಗಿ ಸುರಿದಿರೋದ್ರಿಂದ ಹಲವಾರು ಕಡೆಗಳಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಉಂಟಾಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಪಾಪ ಜನಸಾಮಾನ್ಯರಲ್ಲಿ ಏನ್ ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ಯಾರಾದ್ರೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಾ? ಶಮಿತಾ, ಏನಂತ ಚಿತ್ರದುರ್ಗದ ರಾತ್ರಿ ಇಡೀ ಸುರಿದಂತ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಡೀ ರಾತ್ರಿ ಸುರಿದ ಮಳೆಯಿಂದ ಸಾಕಷ್ಟು ಪ್ರಮಾಣದ ನೀರು ರಸ್ತೆ ಚರಂಡಿ ಮೇಲೆ ತುಂಬಿ ಮನೆಗಳಿಗೆ ನುಗ್ಗಿರುವಂತದ್ದು. ಈ ಸಂದರ್ಭದಲ್ಲಿ ರಾತ್ರಿ ಇಡೀ ಒಂದ್ ರೀತಿ ಮಳೆಯಲ್ಲಿಯೇ ಜಾಗರಣೆ ಮಾಡಿದ್ದಾರೆ ಅಂತ ಅನ್ನುವಂತ ವಾತಾವರಣ ಕೂಡ ಸೃಷ್ಟಿಯಾಗಿರುವಂತದ್ದು. ಈಗ ಏನು ಮಳೆ ನೀರು ಮನೆಗಳಿಗೆ ನುಗ್ಗಿದ್ರಿಂದ ಆ ಜನರು ಆ ಮಳೆ ನೀರನ್ನ ಹೊರಗೆ ಹಾಕ್ಲಿಕ್ಕೆ ಸಾಹಸವನ್ನ ಪಡುವಂತ ಸಂದರ್ಭಗಳು ಎದುರಾಗಿರುವಂತದ್ದು. ಅಷ್ಟೇ ಅಲ್ಲದೆ ರಸ್ತೆ ಪಕ್ಕದಲ್ಲಿ ನಿಲ್ಸಿದ್ದಂತಹ ಸಾಕಷ್ಟು ವಾಹನಗಳು, ಬೈಕ್ಗಳು, ಕಾರ್ಗಳು ಕೂಡ ಜಲಾವೃತಗೊಂಡು ಒಂದ್ ರೀತಿ ಕೊಚ್ಚಿ ಹೋಗಿರುವಂತ ದೃಶ್ಯಗಳು ಕೂಡ ನೋಡ್ಬೋದು. ಹಾಗಾಗಿ ಇಲ್ಲಿಯ ಏನು ಚಿತ್ರದುರ್ಗ ಕೆಲವು ನಗರಗಳಲ್ಲಿ ಏನು ಗುಮಾಸ್ತ ಕಾಲೋನಿ ಇರ್ಬೋದು, ಬೇರೆ ಬೇರೆ ನಗರಗಳಲ್ಲೂ ಕೂಡ ಅಂದ್ರೆ ಬಡಾವಣೆಗಳಲ್ಲೂ ಕೂಡ ಈ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿನಾಯಕ್ ತಮ್ಮ ಇನ್ಫಾರ್ಮೇಶನ್ಗೆ.